ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ಎಲ್ಲ ಅನುಗ್ರಹಗಳು ನಿಮ್ಮೆಲ್ಲರಿಗೆ ಉಂಟಾಗಲಿ. ಪ್ರತಿನಿತ್ಯ ದೇವರ ಕರುಣೆ, ಪ್ರೀತಿ ವಾಕ್ಯದಲ್ಲೂ ಅನುಭವಿಸಲು ಸಾಧ್ಯವಾಗುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಿಮ್ಮ ಎಲ್ಲ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತರಾದ ಯೇಸುವೆ, ವಾಕ್ಯದ ಅಭಿಷೇಕ ನಮ್ಮ ಕುಟುಂಬಕ್ಕೆ ಉಂಟಾಗಲಿ. ಅನೇಕ ವ್ಯಕ್ತಿಗಳು ಕಣ್ಣೀರಿನಿಂದ ನೋವಿನಿಂದಿದ್ದಾರೆ. ಕಣ್ಣೀರಿಗೂ ಕಡಲ ನೀರಿಗೂ ಒಂದೇ ರುಚಿ, ಅದು ಉಪ್ಪಿನ ರುಚಿಯಾಗಿದೆ. ಉಪ್ಪಾಗಿದೆ ಆಹಾರಕ್ಕೆ ರುಚಿ ನೀಡುವುದು. ಜೀವನವಾಗುವ ಈ ರೊಟ್ಟಿಗೆ ರುಚಿ ಬರಲು ಕೆಲವೊಮ್ಮೆ ನಾವು ಅನುಭವಿಸಿದ ಆ ಕಣ್ಣೀರು, ಆ ಸಂಕಟ, ಆ ಸಮಸ್ಯೆ, ಆ ರೋಗದ ಆ ಕಣ್ಣೀರಿನ ಉಪ್ಪಾಗಿರಬಹುದು. ಬೈಬಲ್ನಲ್ಲಿ ಒಂದು ಮಾತಿದೆ, ನನ್ನ ಸಂಕಟಗಳು ನನಗೆ ಉಪಕಾರವಾಯಿತು. ನಾಳೆಗಳಲ್ಲಿ ನಮ್ಮ ಸಂಕಟಗಳು ನಮ್ಮ ಉಳಿತಿಗೆ ಕಾರಣವಾಗುತ್ತದೆ. ಹಾಲೆಲೂಯಾ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. 1 ಸಾಮುವೇಲ್ 9ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ಏನು ಕೊಡುವುದು ಎನ್ನಲು ಆ ಆಳು, ಇಗೋ ನನ್ನ ಕೈಯಲ್ಲಿ ಒಂದು ಪಾವಲಿ ಬೆಳ್ಳಿ ನಾಣ್ಯವಿದೆ, ಇದನ್ನು ಅವನಿಗೆ ಕೊಡೋಣ, ಅವನು ನಮಗೆ ಮಾರ್ಗ ತೋರಿಸುವನು ಎಂದು ಉತ್ತರ ಕೊಟ್ಟನು. ಪೂರ್ವಕಾಲದಲ್ಲಿ ಇಸ್ರಾಯೇಲರಲ್ಲಿ ಯಾವನಾದರೂ ದೇವೋತ್ತರ ಕೇಳಬೇಕಾದರೆ ದರ್ಶನಿಕನ ಬಳಿಗೆ ಹೋಗೋಣ ಬನ್ನಿ ಎನ್ನುವನು. ಆ ಕಾಲದಲ್ಲಿ ಪ್ರವಾದಿಗಳೆನಿಸಿಕೊಳ್ಳುವವರನ್ನು ಆ ಕಾಲದಲ್ಲಿ ದರ್ಶನಿಕರೆಂದು ಕರೆಯುತ್ತಿದ್ದರು. ಪ್ರಿಯರೇ, ಒಂದು ಪ್ರವಾದಿಯ ಹತ್ತಿರ ಒಂದು ಚಿತ್ತವನ್ನು ಕೇಳಲು, ಒಂದು ಇಷ್ಟವನ್ನು ಕೇಳಲು ಹೋಗುವ ಒಂದು ವಾಕ್ಯವಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ನಷ್ಟವಾದ ಕತ್ತೆಗಳು, ಅದರ ಬಗ್ಗೆ ಒಂದು ಹೇಳುವ ಕಾರ್ಯವಾಗಿದೆ ನಾವು ಮುಂದೆ ವಾಕ್ಯದಲ್ಲಿ ಆಲಿಸುವುದು. ಪ್ರಿಯರೇ, ಅವರ ಕೈಯಲ್ಲಿ ಇರುವುದು ನೀಡಿದರೆ ಸಾಕು, ಅದು ವ್ಯರ್ಥವಾಗುವುದಿಲ್ಲ. ಅದು ಹಣ ಸಂಪಾದನೆ ಎಂದು ಅಲ್ಲ. ನಮ್ಮ ಕೈಯಲ್ಲಿ ಇರುವ ಈ ಸಮಯ, ಈ ಪ್ರಾರ್ಥಿಸುವ ಸಮಯ, ದೇವರಿಗೆ ನೀಡುವಾಗ, ದೇವರ ವಾಕ್ಯಕ್ಕೆ ನೀಡುವ ಸಮಯವು ಒಮ್ಮೆಯೂ ನಮ್ಮ ಜೀವನದಲ್ಲಿ ನಷ್ಟವಾಗುವುದಿಲ್ಲ. ಚಿನ್ನ, ಬೆಳ್ಳಿ, ಬಂಗಾರ ಏನು ಕೊಡಲು ಇಲ್ಲವಾದರೂ ಚಿಂತಿಸಬೇಡ. 10 ನಿಮಿಷವಾದರೂ ದೇವರಿಗೆ ನೀಡಲು ನಿನ್ನೊಂದಿಗೆ ಸಮಯವಿದೆಯಾ? ಅದು ಸಾಕು. ಅದು ಒಮ್ಮೆಯೂ ನಷ್ಟವಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ಹಲ್ಲೆಲೂಯಾ. ಅವರಿಗೆ ನಷ್ಟವಾದ ಕತ್ತೆಗಳು ಸಿಕ್ಕಿದವು ಎಂದು ನಾವು ಮುಂದಿನ ವಾಕ್ಯದಲ್ಲಿ ಆಲಿಸುತ್ತೇವೆ. ನಾವು ವಾಕ್ಯವನ್ನು ಆಲಿಸೋಣ. 1 ಸಾಮುವೇಲ್ 9ನೇ ಅಧ್ಯಾಯ 20ನೇ ವಾಕ್ಯ. 3 ದಿವಸಗಳ ಹಿಂದೆ ತಪ್ಪಿಸಿಕೊಂಡ ನಿನ್ನ ಕತ್ತೆಗಳಿಗಾಗಿ ಚಿಂತೆ ಮಾಡಬೇಡ, ಅವು ಈಗಾಗಲೇ ಸಿಕ್ಕಿವೆ ಮತ್ತು ಇಸ್ರಾಯೇಲರ ಆಶೋತ್ತರವೆಲ್ಲ ನಿನಗೂ ನಿನ್ನ ಕುಟುಂಬದವರಿಗೂ ಸಲ್ಲುವವು ಅಲ್ಲವೇ ಎಂದನು. ಪ್ರಿಯರೇ, ನೀವು ಭ್ರಾಂತರಾಗಬೇಡಿ. ಪ್ರಿಯರೇ, ನಿಮಗೇನಾದರೂ ನಷ್ಟವಾಗಿದೆಯಾ? ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ, ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ ಜೀವನ, ನಿಮ್ಮ ಶುಶ್ರೂಷೆ ಜೀವನ ಏನಾದರೂ ನಷ್ಟವಾಗಿದೆಯಾ? ಪ್ರಿಯರೇ, ನಿಮಗೂ ದೇವರಿಗೆ ನೀಡಲು ಸಮಯವಿದೆಯಾ? ಆರಾಧನೆ ಮಾಡಲು, ವಿಶ್ವಾಸಿಸಲು ಸಮಯವಿದೆಯಾ? ದೇವರಿಗೆ ಒಂದು 10 ನಿಮಿಷವಾದರೂ ನೀಡಲು ನಿನ್ನಲ್ಲಿ ಸಮಯವಿದೆಯಾ? ಹಾಗಾದರೆ ನಷ್ಟವಾಗಿದ್ದು ಏನೇ ಆದರೂ ಅದನ್ನು ಮರಳಿ ಪಡೆಯಲು ನಮಗೆ ಸಾಧ್ಯ. ಮರಳಿ ನೀಡಲು ದೇವರು ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆಯಿಂದ, ವಿಶ್ವಾಸದಿಂದ ದೇವರಿಗೆ ಸಮಯವನ್ನು ಮೀಸಲಿಡೋಣ. ಅದು ಅನುಗ್ರಹದ, ಅಭಿಷೇಕದ, ಕೃಪೆಯ ಸಮಯವಾಗಿ ಮಾರ್ಪಡುವುದು. ಹಲ್ಲೆಲೂಯಾ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿ, ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.